ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಸಂಕಷ್ಟಹರ ಚತುರ್ಥಿ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಕೃಷ್ಣ ಪಿಂಗಳ ಚತುರ್ಥಿ, ಅಂದರೆ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಈ ಪೂಜೆಯ ವಿಶೇಷತೆ ಏನು, ಮಹತ್ವವೇನು, 3ನೇ ತಾರೀಕು ಅಥವಾ 4ನೇ ತಾರೀಕು, ಇನ್ನು ಚಂದ್ರೋದಯ ಸಮಯ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಅತ್ಯಂತ ಶ್ರೇಷ್ಠವಾದಂತಹ, ಅಂದರೆ ಜ್ಯೇಷ್ಠ ಮಾಸದಲ್ಲಿ ಬಂದಿರುವ ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಹಾಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಹಾಗೆ ಇದರ ಮಹತ್ವವೇನು, ವಿಶೇಷತೆ ಏನು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 3 ಅಥವಾ 4 ಯಾವ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಜುಲೈ 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11:20 ಚತುರ್ಥಿ ತಿಥಿ ಪ್ರಾರಂಭವಾಗುತ್ತೆ. ಜುಲೈ 4ನೇ ತಾರೀಕು ಶನಿವಾರ ಮಧ್ಯಾಹ್ನ 12:40 ಮುಕ್ತಾಯವಾಗುತ್ತೆ. ಚತುರ್ಥಿ ತಿಥಿ ಯಾವಾಗಲೂ ಚಂದ್ರೋದಯದ ಸಮಯದಲ್ಲಿ ಇರಬೇಕು. ಹಾಗಾಗಿ ಶುಕ್ರವಾರ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುತ್ತೆ. ಇನ್ನು ಈ ದಿನ ಚಂದ್ರೋದಯದ ಸಮಯ ರಾತ್ರಿ 9:40 ಇರುತ್ತೆ. ಕೆಲವರು ಇರೋ ಕಡೆ ಮೋಡ ಇರುತ್ತೆ, ಚಂದ್ರ ಕಾಣಲ್ಲ. ಹಾಗಾಗಿ 10 ಗಂಟೆ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸನ ಬಿಡಬಹುದು. ಚಂದ್ರ ಕಾಣಿಸಿಲ್ಲ ಅಂದರೂ ಚಂದ್ರೋದಯ ಆದಮೇಲೆ ಅರ್ಘ್ಯನ ಕೊಟ್ಟು ನೀವು ಉಪವಾಸನ ಬಿಡಬಹುದು. ಅಥವಾ ಮನೆಯಲ್ಲಿ ಈಶ್ವರನ ಫೋಟೋ ಏನಾದರೂ ಇದ್ದರೆ ಆ ಶಿವನ ತಲೆ ಮೇಲೆ ಇರುವಂತಹ ಚಂದ್ರನನ್ನು ನೋಡಿ ಕೂಡ ಚಂದ್ರನನ್ನು ನೋಡಿ ಆದಮೇಲೆ ಹೊರಗಡೆ ಬಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಕೂಡ ಉಪವಾಸವನ್ನು ಬಿಡಬಹುದು. ಇನ್ನು ಕೃಷ್ಣ ಪಿಂಗಳ ಅನ್ನೋದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಾದರೆ, ಕಡುಕಪ್ಪು ಅಥವಾ ಕಂದು ಮಿಶ್ರಿತವಾದ ಬಣ್ಣ ಅಂತ ಅರ್ಥ. ಗಣೇಶನನ್ನು ನಾವು ನಾನಾ ರೂಪದಲ್ಲಿ ನೋಡ್ತೀವಿ. ಯಾವುದೇ ರೂಪಕ್ಕೂ ಯಾವುದೇ ಬಣ್ಣಕ್ಕೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾರೆ ಗಣೇಶ. ಹಾಗೆ ಗಣೇಶನ ಕೃಷ್ಣ ರೂಪ ಅಂತಲೂ ಹೇಳ್ಬಹುದು. ಮೊದಲೇ ಹೇಳ್ದಾಗೆ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ದಿನ ಗಣೇಶ ಪೂಜೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಹಾಗೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡಲು ಸಹಾಯ ಮಾಡ್ತಾರೆ. ಅದಲ್ಲದೆ ಈ ಸಂಕಷ್ಟಹರ ಚತುರ್ಥಿ ದಿನ ಪೂಜೆ ಮಾಡಿ ಧ್ಯಾನ ಮಾಡೋದ್ರಿಂದ ಎಲ್ಲ ಚಿಂತೆಗಳು ಕೂಡ ದೂರ ಆಗುತ್ತೆ. ಕುಟುಂಬಕ್ಕೆ ಸಮೃದ್ಧಿ ಮತ್ತು ದೀರ್ಘಾಯುಷನ್ನು ಕೊಡ್ತಾರೆ. ಈ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಮಹತ್ವ ಅಂತ ನೋಡೋದಾದರೆ, ಭೂಮಿ ಮೇಲೆ ಗಣೇಶ ತನ್ನ ಉಪಸ್ಥಿತಿಯನ್ನು ನಿರೂಪಿಸ್ತಾರೆ. ಅಂದರೆ ನಾನು ನಿಮ್ಮ ಜೊತೆ ಇದ್ದೀನಿ, ಭಕ್ತರಿಗೆ ನಂಬಿಕೆಯನ್ನು ಮೂಡಿಸ್ತಾರೆ. ನಾವೇನಾದರೂ ದೇವ್ರ ಹತ್ರ ಏನಾದರೂ ಬೇಡ್ಕೊಂಡಾಗ ಅದನ್ನು ಈಡೇರಿಸಿದ್ರೆ ದೇವ್ರ ಮೇಲೆ ನಮಗೆ ನಂಬಿಕೆ ಬರುತ್ತೆ. ಅದಕ್ಕೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ಉಪವಾಸವಿದ್ದು ಆಚರಣೆ ಮಾಡಿ. ಗಣೇಶ ಇದ್ದಾರೆ ಅನ್ನೋ ನಂಬಿಕೆ ಸತ್ಯ ಕೂಡ ನಿಮಗೆ ಗೊತ್ತಾಗುತ್ತೆ. ಇನ್ನು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡ್ತಾ ಬರ್ತಾವ್ರಿಗೆ ಪೂಜಾ ವಿಧಾನ ಏನು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ಲದನ್ನು ತಿಳ್ಕೊಂಡೇ ಪೂಜೆನ ಮಾಡ್ತಾ ಇರ್ತೀರಾ. ನಾವು ಯಾವುದೇ ವ್ರತ, ಪೂಜೆ, ಯಾವುದೇ ಥರದ ಕೆಲಸಗಳನ್ನು ಮಾಡಬೇಕಾದ್ರೂ ಮೊದಲ ಬಾರಿ ಗಣೇಶನನ್ನು ಪೂಜಿಸಬೇಕಾಗುತ್ತೆ. ಗಣೇಶನ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ. ಆವಾಗ ಯಾವುದೇ ಥರದ ವಿಘ್ನಗಳು ಬರೋದಿಲ್ಲ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದರೆ ಮೊದಲು ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಬೇಕು. ಅಕಸ್ಮಾತ್ ಏನಾದರೂ ವ್ರತ ಪೂಜೆಗಳು ಮಾಡುವಾಗ ಏನಾದರೂ ಅಡೆತಡೆಗಳು ಬಂದರೆ ಅದು ನಮ್ಮ ಕಡೆಯಿಂದ ಏನೋ ತಪ್ಪಾಗಿರುತ್ತೆ, ನಮ್ಗೆ ಗೊತ್ತಿಲ್ಲದೇ ತಪ್ಪಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ಆ ಥರ ಅಡೆತಡೆ ಬರ್ತಾ ಇರುತ್ತೆ. ಹಾಗೇನಪ್ಪ ಮಾಡಬೇಕು ಅಂದರೆ ಮೊದಲು ಮನೆ ದೇವರಿಗೆ ಅಪ್ಪಣೆಯನ್ನು ಕೇಳಬೇಕು. ಆಮೇಲೆ ಗಣೇಶನನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆ ದೇವರನ್ನು ಮರಿಲೇಬಾರ್ದು. ಮನೆ ದೇವ್ರ ಹತ್ರ ಕ್ಷಮಾಪಣೆಯನ್ನು ಕೇಳಿ ತಪ್ಪು ಕಾಣಿಕೆಯನ್ನು ಒಪ್ಪಿಸಿ, ಮತ್ತು ಗಣೇಶನಿಗೂ ಅಷ್ಟೇ ಗಣೇಶನ ಹತ್ರನೂ ಕ್ಷಮಾಪಣೆಯನ್ನು ಕೇಳಿ ನಮ್ಮ ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ. ನೀವು ಬೇಕಿದ್ದರೆ ಪರೀಕ್ಷೆ ಮಾಡಿ. ಏನಾದರೂ ತುಂಬ ಶ್ರದ್ಧಾ ಭಕ್ತಿಯಿಂದ ಏನಾದರೂ ವ್ರತ ಪೂಜೆಯನ್ನು ಮಾಡಬೇಕಾದ್ರೆ ಪೀರಿಯಡ್ಸ್ ಇದ್ದರೂ ಅದು ಹಿಂದು ಮುಂದೆ ಆಗುತ್ತೆ. ಆ ಪೂಜೆ ಸಮಯದಲ್ಲಿ ವ್ರತ ಸಮಯದಲ್ಲಿ ಆಗೋದೇ ಇಲ್ಲ ಪೂಜೆ ಮಾಡೋ ಥರ ಪೂಜೆಗೂ ಹಿಂದೆ ಆಗುತ್ತೆ, ಅಥವಾ ಪೂಜೆ ಆದಮೇಲೆ ಮುಂದಕ್ಕಾದರೂ ಹೋಗ್ಬಿಡುತ್ತೆ. ಪೂಜೆ ಸಮಯದಲ್ಲಿ ಯಾವುದೇ ಥರದ ವಿಘ್ನನೂ ಬರೋದೇ ಇಲ್ಲ.
ಕೆಲವ್ರಿಗೆ ಇದೆಲ್ಲ ಅನುಭವ ಆಗಿರುತ್ತೆ. ಏನಾದರೂ ವ್ರತ ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲೂ ಕೂಡ ಸ್ಟಾಪ್ ಮಾಡಲ್ಲ. ಸ್ಟಾರ್ಟಿಂಗ್‌ವರೆಗೂ ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಒಂದೇ ಥರ ಪೂಜೆ ವ್ರತನ ಮಾಡಿ ಅವರು ವ್ರತನ ಕಂಪ್ಲೀಟ್ ಮಾಡ್ತಾರೆ. ಹಾಗಾದರೆ ಇಲ್ಲಿ ನಾನು ಸರಿಯಾಗಿ ನೀವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಏನೋ ಬೈ ಮಿಸ್ಟೇಕ್ ಏನೋ ನಮಗೆ ಗೊತ್ತಿಲ್ದಿರೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರಬಹುದು ಅಷ್ಟೇ. ಹಾಗೆ ಇದು ದೇವರ ಪರೀಕ್ಷೆ ಅಂತ ಕೂಡ ಇರ್ಬೋದು. ಆ ಥರ ಏನಾದರೂ ಅಡ್ಡಿ ಆತಂಕ ಆಯಿತು ಅಂತ ನಾವು ಸುಮ್ಮನಾಗಬಾರ್ದು. ಆದಷ್ಟು 99% ನಾವು ಮಾಡೋದಕ್ಕೆ ಪ್ರಯತ್ನನ ಪಡಬೇಕು. ಅದ್ರ ಮೇಲೆ ಅದು ದೈವ ಇಚ್ಛೆ ಆಗಿರುತ್ತೆ. ಅದರ ಮೇಲೂ ಆಗಿಲ್ಲ ಅಂದರೆ ಅದು ದೈವ ಇಚ್ಛೆ ಆಗಿರುತ್ತೆ ಅಷ್ಟೇ. ಆರೋಗ್ಯ ಸಮಸ್ಯೆ ಆಗೋದು, ಪೀರಿಯಡ್ಸ್ ಆಗೋದು, ಫ್ಯಾಮಿಲಿಯಲ್ಲಿ ಏನಾದರೂ ಯಾರಿಗಾದ್ರೂ ತೊಂದರೆ ಆಗೋದು, ಸೂತಕಗಳು ಬರೋದು ಇದ್ಯಾವುದು ನಮ್ಮ ಕೈಯಲ್ಲಿರಲ್ಲ. ಇದೆಲ್ಲ ಒಂದು ಅನಿವಾರ್ಯ ಆಕಸ್ಮಿಕವಾಗಿ ಆಗುತ್ತೆ ಅಷ್ಟೇ. ಇನ್ನು ನಾವೆಲ್ಲೋ ಹೊರ್ಗಡೆ ಹೋಗಬೇಕಾಯ್ತು, ಏನೋ ಫಂಕ್ಷನ್‌ಗೆ ಹೋಗಬೇಕಾಯ್ತು, ಮನೆಗೆ ಯಾರಾದರೂ ನೆಂಟರು ಬಂದರು, ರಿಲೇಷನ್ಸ್ ಬಂದರು ಅನ್ನೋದೆಲ್ಲ ಮತ್ತು ಇದರಿಂದ ಪೂಜೆ ನಿಲ್ಲಿಸೋದಿಲ್ಲ. ಇದೆಲ್ಲ ನಮ್ಮದೇ ಮಿಸ್ಟೇಕ್ ಆಗಿರುತ್ತೆ. ಇದೆಲ್ಲ ನಮ್ಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಇದಕ್ಕೆಲ್ಲ ನಾವು ಬೇರೆ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ. ನಾವೇನು ಊಟ, ತಿಂಡಿ, ನಿದ್ರೆ ಇದನ್ಯಾವುದು ಬಿಡಲ್ಲ ಅಲ್ವಾ ದಿನದಲ್ಲಿ. ಅದೇ ರೀತಿ ಪೂಜೆ ಕೂಡ ತಪ್ಪದೇ ಮಾಡಬೇಕಾಗುತ್ತೆ. ಪೂಜೆ, ವ್ರತಗಳು ಕೂಡ ನಮ್ಮ ಜೀವನದಲ್ಲಿ ಇರುವಂತಹ ಒಂದು ಭಾಗ. ಯಾವಾಗ ಏನು ವ್ರತ ಮಾಡಬೇಕು, ಯಾವಾಗ ಯಾವ ಥರ ಪೂಜೆ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ಯಾರಿಗಾದರೂ ಈ ಥರ ವ್ರತಗಳು ಮಾಡುವಾಗ, ಪೂಜೆ ಮಾಡುವಾಗ ಏನಾದರೂ ಅಡೆತಡೆಗಳಾಗ್ತಾ ಇದೆ ಅಂದರೆ ಮನೆ ದೇವರಿಗೆ ಮತ್ತು ಗಣೇಶನಿಗೆ ₹11 ತಪ್ಪು ಕಾಣಿಕೆಯನ್ನು ಎತ್ತಿಟ್ಟು ವ್ರತ ಪೂಜೆಗಳನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಇದೇ ಜುಲೈ 3ನೇ ತಾರೀಕು ಶುಕ್ರವಾರ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ. ಅಂದರೆ ಗುರುವಾರ ಹಿಂದಿನ ದಿನವೇ ಎಲ್ಲ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಆ ಶುಕ್ರವಾರ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಎಲ್ಲ ರೆಡಿನ ಮಾಡಿಕೊಂಡು ಹಾಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸವನ್ನು ಪ್ರಾರಂಭ ಮಾಡಬಹುದು. ಕಟ್ಟುನಿಟ್ಟಾಗಿ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ಏನಾದರೂ ಹಾಲು, ಹಣ್ಣು ಈ ಥರ ಅದನ್ನು ತೊಗೊಬೋದು. ಸಂಜೆ ಪೂಜೆ ಮಾಡ್ಕೊಳ್ಬೋದು. ಹಾಗೆ 11:20ರಿಂದ ತಿಥಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಂಜೆ 5:30 ಆದಮೇಲೆ ಆ ಪೂಜೆನ ಮಾಡ್ಕೊಳ್ಬೋದು. ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿ. ನೀವು ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಏನಾದರೂ ಇಷ್ಟ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.